ಇವತ್ತು ಈ ರಾಜ್ಯ ಸರ್ಕಾರಕ್ಕೆ ಒಂದು ಯಾವುದೇ ಒಂದು ಸಣ್ಣ ಚುನಾವಣೆಗಳನ್ನು ನಡೆಸುವಂತ ಯೋಗ್ಯತೆ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಅಲ್ಲಿ ದುಡ್ಡೇ ಇಲ್ಲ. ಗ್ರೇಟರ್ ಮೈಸೂರು ಮಾಡ್ತೀನಿ ಅಂತೇಳಿ ಖಾಲಿ ಬುಡ್ಡೆ ಕಥೆಗಳನ್ನ ಹೇಳ್ಕೊಂಡು ಪ್ಲಾನ್ಗಳನ್ನ ರೆಡಿ ಮಾಡೋದು, ತಿರ್ಗಾ ಸರ್ಕಾರ ಕಳಿಸೋದು, ತಿರ್ಗಾ ಏನೋ ಒಂದು ಮಾಡೋದು, ಏನೇನೋ ಸರ್ಕಸ್ ಮಾಡ್ತವ್ರೆ. ಕೊನೆಗೆ ಸರ್ಕಸ್ ಮಾಡಿ ಇದೇ ರಾಜ್ಯ ಸರ್ಕಾರದವರು ಈಗ ಗ್ರೇಟರ್ ಮೈಸೂರು ಮಾಡೋದಕ್ಕಾಗೋದಿಲ್ಲ, ಇದನ್ನ ನಾವು ಮುಂದೂಡ್ತಾ ಇದೀವಿ ಅಂತೇಳಿ ಟೆಕ್ನಿಕಲ್ ಪ್ರಾಬ್ಲಮ್ನ ಒಂದು ಇಟ್ಕೊಟ್ಟಿದ್ದಾರೆ. ಟೆಕ್ನಿಕಲ್ ಪ್ರಾಬ್ಲಮ್ ಅಲ್ಲ ಇದು, ಅವ್ರ ಹತ್ರ ದುಡ್ಡೇ ಇಲ್ಲ. ಡೆವಲಪ್ಮೆಂಟ್ ಮಾಡ್ದೇನೆ ಮೇಂಟೆನೆನ್ಸ್ ಮಾಡಿ ಕಾರ್ಪೊರೇಷನ್ ಹೆಂಗ್ ತಗೊಂಡ್ಬಿಡ್ತಿದ್ರಿ? 5,000 ಕೋಟಿ ಬೇಕು. ಎಕ್ಸ್ಟೆನ್ಷನ್ ಏರಿಯಾನ ಡೆವಲಪ್ಮೆಂಟ್ ಮಾಡ್ಬಿಟ್ಟು ಕಾರ್ಪೊರೇಷನ್ ಹ್ಯಾಂಡ್ ಓವರ್ ಮಾಡಬೇಕು ಅಂದ್ರೆ ಮಿನಿಮಮ್ 5,000 ಕೋಟಿ ಬೇಕು. ಮೊದಲನೇ ಹಂತದಲ್ಲಿ 3,000 ಕೋಟಿನಾರು ಬಿಡುಗಡೆ ಮಾಡಿ ಅಂತ ಮಾಡಿತ್ತು. ಅದನ್ನ ಬಿಡುಗಡೆ ಮಾಡಿ 3 ಕಾಸು ಇವ್ರ ಹತ್ರ ಇಲ್ಲ. ಎಲ್ಲ ಸಾಲ ಮಾಡ್ಕೊಂಡು ಕೂತವ್ರೆ ರಾಜ್ಯ ಸರ್ಕಾರ. ಹೆಂಗ್ ಮಾಡ್ತಾರೆ ಗ್ರೇಟರ್ ಮೈಸೂರು? ಇವತ್ತೇನಾದ್ರು ಚುನಾವಣೆ ನಡೆದ್ರೆ ಇವ್ರದ್ದು ಒಂದು ಸೀಟು ಗೆಲ್ಲಲ್ಲ ಅಂತ ಗೊತ್ತಿದೆ ಅವ್ರಿಗೆ. ಅದಕ್ಕೆ ಹಲವಾರು ಕಾರಣಗಳು ಹೇಳ್ಕೊಂಡು 2028 ತನಕನೂ ಇದೇ ತರ ತಳ್ಕೊಂಡು ಹೋಗ್ಬಿಡೋಣ, ಈ ರಾಜ್ಯನ ಕೊಳ್ಳೆ ಹೊಡೆದ್ಬಿಟ್ಟು ಯಾರು ಅಧಿಕಾರ ತಗೊಳ್ಳಿ, ಆಮೇಲೆ ಅಲ್ಲಿರೋರೇ ಬಂದು ಬಿಜೆಪಿಗೋ JDS ಸೇರ್ಕೊಂಡು ಅಲ್ಲಿ ಮತ್ತೆ MLA ಆಗೋಣ ಅಂತ ನಿರ್ಧಾರ ಮಾಡ್ಬಿಟ್ಟಿದ್ದಾರೆ. ಅದಕ್ಕೆ DK ಶಿವಕುಮಾರ್ ಅವರು ಹೊಡೆದಾಡ್ತಾ ಇರೋದು. ಯಾಕೆ ಅಂತ ಹೇಳಿದ್ರೆ ಇನ್ನು ನಮ್ದು ಕೊನೆ ಇದು ಕಾಂಗ್ರೆಸ್, ಇನ್ನು ಉಳಿದಂತ ಅಧಿಕಾರನೆಲ್ಲಾರು ನಾನು ಮುಖ್ಯಮಂತ್ರಿ ಆಗ್ಬಿಡೋಣ ಅಂತ ಎಲ್ಲರೂ ಒದ್ದಾಡ್ತಾರೆ. ಸತೀಶ್ ಜಾರಕಿಹೊಳಿ ಆಗಿರ್ಬೋದು, DK ಶಿವಕುಮಾರ್ ಆಗಿರ್ಬೋದು, ಒದ್ದಾಡ್ತಾ ಇರೋದು ಅದೇ ವಿಚಾರಕ್ಕೆ. ಇವರ ಅಪ್ರಾಣ ಇದೇ ಕಾರಣಕ್ಕೂ ಇವ್ರು ಚುನಾವಣೆ ಮಾಡಲ್ಲ, ಸ್ಥಳೀಯ ಚುನಾವಣೆ. ಎಲ್ಲರಿಗೂ ಗೊತ್ತಿರುವಂತ ವಿಚಾರ. ಇದನ್ನ ನೀವು ಬಹಿರಂಗವಾಗಿ ಪ್ರೆಸ್ ಮೀಟ್ ಮಾಡಿ ಜನಗಳಿಗೆ ತಿಳಿಸ್ಬಿಡಿ, ಸಾಮಾನ್ಯ ಜನಗಳಿಗೆ. ಯಾಕೆ ಎಲ್ಲಾರನು ಒಂದು ಇದನ್ನ ಅಡ್ದಾರಿ ತೋರಿಸ್ತಾ ಇದೀರಿ ಎಲ್ಲರಿಗೂ? ಇವತ್ತು ಮಾಡ್ತೀನಿ, ನಾಳೆ ಮಾಡ್ತೀನಿ, ನಾಳಿದ್ ಮಾಡ್ತೀನಿ ಅಂತೇಳಿ ಸುಳ್ಳು ಹೇಳ್ಕೊಂಡು ಓಡಾಡ್ತಾ ಇದೀರಿ. ಆ ಸುಳ್ಳು ಹೇಳುವಂತ ಕೆಲಸ ಮಾಡಬಾರ್ದು. ಏನೇ ಮಾಡಿದ್ರು ನೀವು ಪಾರದರ್ಶಕವಾಗಿ ಏನ್ ಮಾಡ್ತಾ ಇದೀರಿ ಅನ್ನೋದನ್ನ ಬಹಿರಂಗವಾಗಿ ಪ್ರೆಸ್ ಮೀಟ್ ಮಾಡಿ ತಿಳಿಸ್ಬೇಕು ಅಂತೇಳಿ ಈ ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡ್ತಾ ಇದ್ದೀರಿ.